ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀನಿ. ಯಾಕೆ ಅಂತಂದರೆ ನಾನು ಹೇಳಿದ್ನಲ್ಲ, ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ನಲ್ಲ, ನಮ್ಮ ಹೊಸ ಮನೆ ಹತ್ರ ಹೋಗ್ತೀವಿ ಅಂತ. ಅದಕ್ಕೆ ತಿಂಡಿಗೆ ನಮ್ಮ ಮನೆಯವರಿಗೆ ಅಂತೇಳಿ ಹುರ್ದನ್ನ ಮಾಡೋಣ ಅಂತೇಳಿ ನಾನು ಇಲ್ಲೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅಕಸ್ಮಾತ್ ತಂಗ್ಳನ್ನ ಏನಾದರೂ ಉಳ್ಕೊಂಡಿದ್ರೆ ಅದನ್ನೇ ಈರುಳ್ಳಿ ಟೊಮೆಟೊಲ್ಲಿ ಇದು ಮಾಡಿ ಹಾಕ್ತಾರೆ. ಆಮೇಲೆ ನಾನು ಬಾಣಲಿಲಿ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಎಲ್ಲ ಹಾಕಿ ಏನು ಹಚ್ಚಿಟ್ಕೊಂಡಿದ್ದೆ ಅದನ್ನೆಲ್ಲ ಒಗ್ಗರಣೆ ಕೊಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕಿ ಅನ್ನ ಎಲ್ಲ ನಾಕ್ತಾಯಿದ್ದೀನಿ. ಒಂದು ಕಡೆ ನಮ್ಮ ಅತ್ತೆ ಪಾಪ ನನ್ನ ಮಗಳು ಕರ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಅವಳಿಗೂ ಪಾಪ ಹುಷಾರಿಲ್ಲ, ತುಂಬ ಜ್ವರ ಬಂದಿತ್ತು. ನನಗೂ ಹುಷಾರಿಲ್ಲ. ಅವಳಂತೂ ಕೈನೇ ಬಿಡ್ತಲ್ಲ, ನೆಗಡಿ ಬೇರೆ ಆಗಿದೆ. ಅದಕ್ಕೆ ಅಷ್ಟು ಆಟ ಮಾಡ್ತಾಯಿದ್ದಾಳೆ. ಅದಾದಮೇಲೆ ಮತ್ತೆ ನಾವು ನಮ್ಮ ಹೊಸ ಮನೆ ಹತ್ರ ಹೋದ್ವಿ. ನೋಡಿ, ಇದೇ ನಮ್ಮ ಹೊಸ ಮನೆ, ನಮ್ಮ ಕನಸು ಇದೇ ನೋಡಿ. ಇದ್ರ ಪೂರ್ತಿ ವಿಡಿಯೋನ ನಾನು ನಿಮ್ಗೆ ಇನ್ನೊಂದು ದಿನ ಹಾಕ್ತೀನಿ. ನಾನು ಇವಾಗ ಜಸ್ಟ್ ಸ್ವಲ್ಪ ಏನೇನಿದೆ ಅದನ್ನು ಮಾತ್ರ ಹಾಕ್ತಾಯಿದ್ದೀನಿ ಅಷ್ಟೇ. ನೀಟಾಗಿ ವಿಡಿಯೋ ಮಾಡ್ಕೊಂಡು ಬಂದಿಲ್ಲ. ಇನ್ನೊಂದು ದಿನ ನಂಗೆ ಹುಷಾರಿಲ್ಲದೆ ಇರೋ ಕಾರಣ ಸರಿಯಾಗಿ ಮಾತಾಡೋಕ್ಕೂ ಆಗ್ತಾಯಿಲ್ಲ, ವಿಡಿಯೋನೂ ಮಾಡೋಕ್ಕಾಗಿಲ್ಲ. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಇನ್ನೊಂದು ದಿನ ಪೂರ್ತಿ ನಮ್ಮ ಮನೆ ಏನಿದೆ ಅದೆಲ್ಲ ನೀಟಾಗಿ ಎಷ್ಟು ರೂಮ್ ಇದೆ, ಒಳಗಡೆ ಎಲ್ಲ ಹೇಗಿದೆ ಅದನ್ನೆಲ್ಲ ನೀಟಾಗಿ ವಿಡಿಯೋ ಮಾಡಾಕ್ತೀನಿ. ನೋಡಿ, ನಾವು ಹೊರಗಡೆ ಅಂದರೆ ಊರು ಒಳಗಡೆ ಮಾಡಿಸ್ತಾಯಿಲ್ಲ, ಆ ಹೊರಗಡೆ ಮಾಡಿಸ್ತಾಯಿದ್ದೀವಿ. ಸುತ್ತ ತುಂಬ ಗ್ರೀನರಿ, ಬೆಟ್ಟ, ಮರಗಳು ಮತ್ತು ಗದ್ದೆಗಳು ತುಂಬ ಇದೆ. ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಅಂತೂ ಸೂರ್ಯ ಹುಟ್ಟಿದಾಗ ಅಥವಾ ಸೂರ್ಯ ಮುಳುಗುವಾಗ ಎಷ್ಟು ಚೆನ್ನಾಗಿ ವ್ಯೂಸ್ ಇರುತ್ತೆ ಅಂತಂದರೆ ನೋಡೋಕ್ಕೆ ಏನೋ ಒಂಥರ ಖುಷಿ ಆಗ್ತಿರುತ್ತೆ. ನೋಡಿ ನೀವು ಸುತ್ತ ಹೇಗಿದೆ ಅಂತ ನೋಡಿ. ನಾವು ಇವಾಗಿರೋದು ವಾಟರ್ ಟ್ಯಾಂಕ್ ಮಾಡೋಕ್ಕೆ ಅಂತ ಮೇಲ್ಗಡೆ ಎಕ್ಸ್ಟ್ರಾ ಮಾಡಿಸ್ತೀವಲ್ಲ ಅಲ್ಲಿರೋದು. ಕಂಬಿಗಳು ಸೀಟ್ ಹಾಕ್ಸೋಕ್ಕೆ ಅಂತ ಹಾಕಿದ್ರು. ಅಲ್ಲಿಂದ ಬಂದ ಮೇಲೆ ನಾನು ಮೊಸಪ್ಪು ಸಾರು ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ನೀಟಾಗಿ ಬಿಡಿಸಿಟ್ಕೊತಾ ಇದ್ದೆ. ಸಬ್ಸಿಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು. ನಾನು ಇವತ್ತು ಮೆಂತ್ಯ ಸೊಪ್ಪು ಸಿಕ್ಕಿಲ್ಲ, ಹಾಗಾಗಿ ಸಬ್ಸಿಗೆ ಸೊಪ್ಪು ಹಾಕಿಲ್ಲ. ಅದಾದಮೇಲೆ ಮೂರು ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಸೊಪ್ಪು ಎಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ. ಟೊಮೆಟೊಗೆ ಔಷಧಿ ಹೊಡೆದಿರ್ತಾರೆ. ಆ ತೊಟ್ಟೇನಿರುತ್ತೆ ಅಲ್ಲೆಲ್ಲ ರೌಂಡ್ಗೆ ಬ್ಲ್ಯಾಕ್ ಇರುತ್ತೆ ನೋಡಿ, ಅಲ್ಲೆಲ್ಲ ಔಷಧಿ ಕುಟ್ಕೊಂಡಿರುತ್ತೆ. ಅದಕ್ಕೆ ನಾನು ನೀಟಾಗಿ ಎಲ್ಲನೂ ಚಾಕುಲಿ ಕಟ್ ಮಾಡಿ ಎತ್ತಿಟ್ಟಿದ್ದೀನಿ. ಒಂದು 3 ಟೈಮ್ಸ್ ಸೊಪ್ಪೆಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಎಲ್ಲ ತೊಳೆದು ಸೈಡ್ಗೆ ಇಟ್ಕೊಂಡು ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ತೊಳೆವಾಗಲೇ ಹಾಕಿದ್ದೀನಿ. ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಇದನ್ನೆಲ್ಲ ತೊಗೊಂಡಿದ್ದೀನಿ. ಎಲ್ಲ ತೆಗೆದಿಟ್ಕೊಂಡು ನಾನಿಲ್ಲಿ ಸಣ್ಣ ಈರುಳ್ಳಿ ಹಾಕ್ತಿದ್ದೀನಿ. ಸಣ್ಣ ಈರುಳ್ಳಿ ಹಾಕಿದಷ್ಟು ಸಾಂಬಾರು ತುಂಬ ಟೇಸ್ಟ್ ಕೊಡುತ್ತೆ. ಅದ್ರ ಜೊತೆಗೆ ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಸಾಂಬಾರು ಬೇಳೆ ಅಂದರೆ ತೊಗರಿ ಬೇಳೆ ಹಾಕ್ತಿದ್ದೀನಿ. ಹೆಸ್ರು ಬೇಳೆ ಹಾಕೋದ್ರಿಂದ ಮೊಸಪ್ಪು ತುಂಬ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನಿಲ್ಲೆಲ್ಲ ರೆಡಿ ಮಾಡಿಬಿಟ್ಟು ಹೆಸ್ರು ಬೇಳೆ ತೊಗೊಂಡಿದ್ನಲ್ವ ಅದನ್ನು ಸೊಪ್ಪು ತೊಳೆದಿಟ್ಟಿದ್ನಲ್ಲ ಕುಕ್ಕರ್ ಒಳಗಡೆಗೆ ಹಾಕ್ಕೊಂಡಿದ್ದೆ. ಎಲ್ಲನೂ ಕೂಗಕ್ಕೆ ಹಾಕ್ತಾಯಿದ್ದೀನಿ. ಒಂದೇ ಸರಿ ಹಾಕ್ಬಿಟ್ರೆ ಬೇಗ ಆಗುತ್ತೆ. ಮತ್ತು ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಮನೆಯಲ್ಲೇ ಸಾಂಬಾರು ಪೌಡ್ರ್ ಮಾಡ್ಕೋತೀವಿ. ನಾವು ಅಂಗಡಿಲೆಲ್ಲ ತೊಗೊಳ್ಳಲ್ಲ. ನಾವು ಮ್ಯಾಕ್ಸಿಮಮ್ ಒಂದು ಸರಿ ಮಾಡಿದ್ರೆ ಒಂದು 6 ತಿಂಗಳು ಅಂದರೆ ಒಂದು 5ರಿಂದ 10 kg ಆಗುವಷ್ಟು ಸಾಂಬಾರು ಪೌಡ್ರು ಮಾಡಿ ಇಟ್ಕೋತೀವಿ. ಸಾಂಬಾರು ಪೌಡ್ರೆಲ್ಲ ಹಾಕಿಟ್ಟು ಕುಕ್ಕರ್ ಮುಚ್ಚಿಟ್ಟೆ. ನನ್ನ ಗಂಡ ಮತ್ತು ನಮ್ಮ ಅತ್ತೆ ನನ್ನ ಮಗಳನ್ನ ಆಟ ಆಡಿಸ್ತಾಯಿದ್ರು. ಈ ಕಡೆ ಮೊಸಪ್ಪೆಲ್ಲ ಕೂಗಿದ್ದೆಲ್ಲ ಚೆನ್ನಾಗಿ ಬೆಂದಿತ್ತು. ನಾನು ಮಿಕ್ಸಿಲಿ ಹಾಕೊಂಡು ರುಬ್ಕೊಳ್ಳೋಣ ಅಂತ ನೀಟಾಗೆಲ್ಲ ಸೈಡ್ಗೆ ಇಟ್ಕೊಂಡು ಒಗ್ಗರಣೆಗೆ ಈರುಳ್ಳಿ ಎಲ್ಲ ಹಚ್ಕೊತಾ ಇದ್ದೆ. ಅದು ಆರಲಿ ಸ್ವಲ್ಪ ಬಿಸಿಲೇ ಮಿಕ್ಸಿಗೆ ಹಾಕಿದ್ರೆ ಮಿಕ್ಸಿ ಹಾಳಾಗುತ್ತೆ ಅಂತೇಳಿ ಬಿಸಿಲಿ ಸ್ವಲ್ಪನೇ ಹಾಕ್ಕೊಂಡು ಅದೆಲ್ಲ ಆರಿತ್ತು. ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡಿಕೊಂಡೆ. ಅದು ರುಬ್ಬಾದ್ಮೇಲೆ 2 ಮಾತ್ರ ಒಂದೇ ರೌಂಡ್ಗೆ ಇದು ಮಾಡಿಕೊಂಡೆ, ಯಾಕಂದರೆ ಸ್ವಲ್ಪ ಸೊಪ್ಪು ಸಿಕ್ಕಲಿ ಅಂತೇಳಿ. ಅದಾದಮೇಲೆ ಲಾಸ್ಟಲ್ಲಿ ಮಾತ್ರ ನೀಟಾಗೆಲ್ಲ ಸ್ಮೂತಾಗಿ ರುಬ್ಕೊಂಡೆ, ಚೆನ್ನಾಗಿರುತ್ತೆ. ಅದಾದಮೇಲೆ ಎಲ್ಲ ರುಬ್ಬಿ ಆ ಪಾತ್ರೆಗೆ ಹಾಕ್ಕೊಂಡು ನಾನು ಯಾವುದಕ್ಕೆ ಕೂಗಿಸಿಟ್ಕೊಂಡಿದ್ದೆ ಅದೇ ಪಾತ್ರೆಗೆ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದು ನೀರೇನಿತ್ತು ಅದನ್ನೆಲ್ಲ ಅದ್ರೊಳಗಡೆಗೆ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹೇಳ್ಬೇಕಂದ್ರೆ ಇವತ್ತಿನ ಮೊಸಪ್ಪು ನನಗೆ ತುಂಬ ಸ್ಪೆಷಲು. ಯಾಕೆಂದರೆ ಇದಕ್ಕೆ ನನ್ನ ಫೇವ್ರೇಟ್ ಆಗಿರೋದು ಆ್ಯಡ್ ಮಾಡ್ತಿದ್ದೀನಿ. ಏನು ಅಂತ ನಿಮ್ಗೆ ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ ಸಾಂಬಾರು ಕೊನೆಯಲ್ಲಿ. ಇದೆಲ್ಲ ಆಯಿತು. ಅದಕ್ಕೆ ನಮ್ಮ ಮನೆಯವ್ರು ಕರೆಂಟ್ ಬಿಲ್ ಬಂದೈತೆ ಅಂತ ಹೇಳ್ಬಿಟ್ಟು ತೊಗೊಬಂದು ತೋರಿಸ್ತಾಯಿದ್ರು. ಅವ್ರ ಹತ್ರನೂ ಮಾತಾಡಿಕೊಂಡು ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಎಲ್ಲ ಕೊಟ್ಕೊಂಡೆ. ನಾನು ಆವಾಗಲೇ ಸೊಪ್ಪೇನು ರುಬ್ಬಿಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆ ಒಳಗಡೆಗೆ ಹಾಕ್ತಾಯಿದ್ದೀನಿ ಪಾತ್ರೆಯಲ್ಲಿ. ಅದಾದಮೇಲೆ ಉಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ಮಳ್ಳಿ ಅಂತ ಹೇಳ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ
ಇಟ್ಟೆ. ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಇದ್ದಿದ್ಲು. ಅವಳು ಎದ್ದು ತೊಟ್ಲಲ್ಲೇ ಆಡ್ತಾಯಿದ್ಲು. ನಾನು ನೋಡೋಣ ಮಲ್ಕೊತಾಳೇನ ಅಂತ ಹೇಳ್ಬಿಟ್ಟು ತೂಗ್ತಾ ಇದ್ದೆ. ರೂಮ್ ಇನ್ನೂ ಕ್ಲೀನು ಮಾಡಿಲ್ಲ, ಎಲ್ಲ ಬಟ್ಟೆ ಒಗ್ದಿಟ್ಟಿತ್ತು ನಮ್ಮ ಅವರೇ ತೊಗೊಬಂದೆಲ್ಲ ಇಲ್ಲಿ ಇಟ್ಬಿಟ್ಟು. ನನ್ನ ಮಗಳ ಹತ್ರ ಒಂದಷ್ಟು ಗೊಂಬೆಗಳಿದೆ, ಎಲ್ಲನೂ ಎತ್ತಿಡೋಕ್ಕೂ ಬಿಡಲ್ಲ, ನನಗೆ ಬೇಕು ಅಂತ ಹಠ ಮಾಡ್ತಾಳೆ. ನೀಟಾಗಿ ಎಲ್ಲನೂ ಒಂದು ಹತ್ರ ಜೋಡಿಸಿಟ್ಟೆ. ಮಕ್ಕಳಿರೋ ಮನೇಲಿ ಕಾಮನ್ ಆಗಿದೆ ಅಂತ ಅನ್ಕೋತೀನಿ. ಇದು ನನ್ನ ಮಗಳು ಬ್ಯಾಗು, ತುಂಬ ಫೇವ್ರೇಟು. ಎಲ್ಲಿಗೆ ಹೋದ್ರೂ ಇದೊಂದು ಬ್ಯಾಗ್ ಯಾವಾಗಲೂ ತೊಗೊಂಡೋಗ್ತಾ ಇರ್ತಾಳೆ. ನೀಟಾಗಿ ನನ್ನ ಮಗಳು ಬಟ್ಟೆನೆಲ್ಲ ಮಡ್ಚಿಡ್ತಾ ಇದೆ. ಒಂದಷ್ಟು ಬಟ್ಟೆಗಳಿದೆ, ಇನ್ನೂ ಇದ್ದು ನಮ್ಮ ಅತ್ತೆ ಸ್ವಲ್ಪ ತಂದಾಕಿತ್ತು, ಅದನ್ನೆಲ್ಲ ಮಡಿಸಿ ರೂಮ್ ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ನನ್ನ ಮಗಳು ತೊಟ್ಲಲ್ಲೇ ದಬಾಕೊಳಕ್ಕೆ ಹೋಗ್ತಾಯಿದ್ಲು. ಎಲ್ಲಿ ಬಿದ್ದೋಗ್ತಾಳ ಅಂತ ಹೇಳ್ಬಿಟ್ಟು ನಾನು ಹಾಸಿಗೆ ಎಲ್ಲನೂ ಕ್ಲೀನ್ ಮಾಡಿ ಹಾಸಿಗೆ ಮೇಲೆ ಮಲಗಿಸ್ತಾ ಇದ್ದೆ. ನೋಡಿ ನನ್ನ ಮಗಳು ಹಾಸಿಗೆ ಮೇಲೆಲ್ಲ ಬಟ್ಟೆ ಎಲ್ಲ ಹೇಗೆ ಹರಡಿಟ್ಟಿದ್ದಾಳೆ ಅಂತ. ಈ ಮಕ್ಕಳಿಗೆ ಎಷ್ಟು ಆಟ ಸಾಮಾನಿದ್ರೂ ಸಾಕಾಗಲ್ಲ ಅನಿಸುತ್ತೆ. ಎಷ್ಟು ತೊಗೊಳ್ತೀವೋ ಅಷ್ಟು ಬೇಗ ಹಾಳು ಮಾಡ್ಕೊಂಡು ಮತ್ತೆ ಅಷ್ಟೇ ಬೇಗ ಹೊಸದು ಬೇಕು ಅಂತ ಹಠ ಮಾಡ್ತಾಳೆ. ನಾನು ಅವಳ ಜೊತೆ ಹಿಂಗೆ ಆಡಪ್ಪ ಅಂತ ಹೇಳ್ಬಿಟ್ಟು ಎಲ್ಲಿ ಬಿದ್ದೋಗ್ತಾಳೆ ಹಿಂದೆಗಡೆ ಉಳ್ಕೊಂಡ್ಬಿಡ್ತಾಳೆ ಅಂತೇಳಿ ಸುತ್ತ ದಿಂಬಿಟ್ಟು ಕವರ್ ಮಾಡಿದೆ. ಅದೆಲ್ಲ ಆಯಿತು. ಆಮೇಲೆ ನನ್ನ ಮಗಳು ತುಂಬ ಚೂಟಿ ಇದ್ದಾಳೆ, ನಾನು ಬಿಟ್ಟು ಯಾರ ಹತ್ರನೂ ಹೋಗಲ್ಲ, ಅದೇ ಪ್ರಾಬ್ಲಮ್ಮು. 5 ನಿಮಿಷ 10 ನಿಮಿಷ ಅಷ್ಟೇ ಅವಳನ್ನ ಬಿಟ್ಟಿರೋದು ಆ್ಯಕ್ಚುಲಾಗಿ. ಇಲ್ಲ ಅನ್ನೋದ್ರೆ ಅವಳು ಇರೋದೇ ಇಲ್ಲ. ಸ್ವಲ್ಪ ಕಾಣಿಸ್ಲಿಲ್ಲ ಅಂತ ಹೇಳಿದ್ರು ಕೈ ಅಂತಾಳೆ, ಆ ಥರ ನನ್ನ ಮಗಳು. ರೂಮೆಲ್ಲ ಕ್ಲೀನ್ ಮಾಡಾಯಿತು. ಅದಾದಮೇಲೆ ಮೊಸಪ್ಪು ಬೇಯಕ್ಕಿಟ್ಟಿದ್ದಲ್ವ, ಅದೆಲ್ಲ ನೀಟಾಗಿ ಮೊಸಪ್ಪೆಲ್ಲ ಬೇಯ್ತಾಯಿತ್ತು. ಸ್ಪೆಷಲ್ ಅಂತ ಹೇಳ್ತೀನಿ ಕೇಳಿ, ನಾನು ಮೊಸಪ್ಪಿಗೆ ಸೀಗಡಿ ಹಾಕ್ತೀನಿ. ನನಗೆ ನನ್ನ ಮಗಳಿಗೂ ಶೀತ ಆಗಿರೋದ್ರಿಂದ ನಾನು ಸೀಗಡಿ ಸೇರಿಸ್ಕೊತಾ ಇದ್ದೀನಿ. ಇದಂತೂ ನನ್ನ ಫೇವ್ರೇಟು. ನಾನು ಬಾಣ್ತೀನಿ, ನಾನು ಯಾವಾಗಲೂ ತಿಂತೀನಿ. ನಾನು ಮೊಸಪ್ಪಿಗೆ ಉಪ್ಸಾರು ಮಾಡ್ಕೊಂಡು ತಿಂತಾ ಇರ್ತೀನಿ. ಅದನ್ನು ಸ್ವಲ್ಪ ನೀಟಾಗಿ ಹುರ್ಕೋತಾ ಇದ್ದೀನಿ. ಎಲ್ಲ ಇಟ್ಕೊಂಡಿದೆ, ಕಲ್ಲಿರುತ್ತೆ, ಆಮೇಲೆ ಅದು ಸಣ್ಣದೆಲ್ಲ ಇರುತ್ತೆ ಸೀಗಡಿ, ಅದನ್ನೆಲ್ಲ ನೀಟಾಗಿ ಇಟ್ಕೋತಾ ಇದ್ದೀನಿ. ನಮ್ಮ ಅತ್ತೆಯವ್ರು ಸ್ವಲ್ಪ ಇರಲಿಲ್ಲ, ಕಸ ಇಡೋಕ್ಕೆ ಅಂತ ಹೇಳಿದ್ರು, ಹೋಗಿದ್ರು. ಹಾಗಾಗಿ ನನ್ನ ಮಗಳು ನಾನು ಜೊತೆಲೇ ಇಟ್ಕೊಂಡು ಅಡುಗೆ ಮಾಡ್ತಿದ್ದೀನಿ. ನನ್ನ ದೊಡ್ಡ ಮಗಳು ಇನ್ನೂ ಬಂದಿಲ್ಲ, ಅವಳು ಎಷ್ಟೊತ್ತಿಗೆ ಬರ್ತಾಳೋ ಗೊತ್ತಿಲ್ಲ. ಒಟ್ನಲ್ಲಿ ಅವಳ ಆಂಟಿ ಮನೆ ಹತ್ರ ಹೋಗೋದ್ರಿಂದ ನನಗೆ ನನ್ನ ಮಗಿಗೆ ಸ್ವಲ್ಪ ಆರಾಮಾಗಿ ಫ್ರೀಯಾಗಿರುತ್ತೆ ಅಷ್ಟೇ. ಎಲ್ಲ ನೀಟಾಗಿ ಹುರ್ಕೊಂಡು ಸಾಂಬಾರು ಆ ಕಡೆ ಎಲ್ಲ ಮಾಡ್ತಿದ್ದೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಏನು ಸೀಗಡಿನ ಹುರ್ಕೊಂಡಿದ್ದೆ ಅದನ್ನು ಸಾಂಬಾರು ಒಳಗಡೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡ್ತೀನಿ. ಮುಚ್ಚಿಬಿಟ್ರೆ ಅದು ನೀಟಾಗಿ ಬೇಯ್ಕೊಳ್ಳುತ್ತೆ. ಉಪ್ಸಾರಿಗೆ, ಮೊಸಪ್ಪಿಗೆ, ಆಮೇಲೆ ಸೀಗಡಿ ಬಜ್ಜಿ ಅಂತಲೂ ಮಾಡ್ತಾರೆ ನಮ್ಮಮ್ಮ, ತುಂಬ ಚೆನ್ನಾಗಿ ಮಾಡ್ತಾರೆ. ಮುಂದೆ ಯಾವಾಗಾದ್ರೂ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಸಾಂಬಾರೆಲ್ಲ ರೆಡಿಯಾಗಿದೆ, ನೀಟಾಗಿ ಮುಚ್ಚಿಬಿಟ್ಟು ಹೋಗ್ತೀನಿ. ಅದ್ರ ಜೊತೆಗೆ ಸಾಂಬಾರೆಲ್ಲ ಚೆನ್ನಾಗಿ ಬೆಂದಿದೆ, ಮತ್ತು ಸೀಗಡಿನೂ ಕೂಡ ಎಲ್ಲ ಬೆಂದಿದೆ. ಅದೆಲ್ಲ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ತುಂಬ ಘಮ್ ಅಂತಿದೆ. ನನಗಂತೂ ಅದನ್ನು ತಡೆಯೋಕ್ಕೆ ಆಗ್ತಾಯಿಲ್ಲ. ಇವತ್ತಿನ ವ್ಲಾಗ್ ಇದಾಗಿತ್ತು ಅಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್.